ನಮಸ್ತೆ. ಕರ್ನಾಟಕ ಭಾರತ್ ಗೌರವ್ ಕಾಶಿ ಯಾತ್ರೆಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ದಿನ ಭಾರತ್ ಗೌರವ್ ಕಾಶಿ ಯಾತ್ರೆ ಸಿಬ್ಬಂದಿಗಳು ಸಾಂಪ್ರದಾಯಿಕವಾಗಿ ನಮ್ಮನ್ನು ಸ್ವಾಗತ ಮಾಡಿದರು. ಪ್ರತಿಯೊಬ್ಬರಿಗೂ ಹೂಮಾಲೆಯ ಸುರಿಮಳೆ ಹಾಕುವುದರ ಮೂಲಕ ಮತ್ತು ಸಾಂಪ್ರದಾಯಿಕವಾಗಿ ಕುಂಕುಮಗಳನ್ನು ಹಚ್ಚುವುದರ ಮೂಲಕ ಮತ್ತು ಕಲಾ ತಂಡಗಳ ಮೂಲಕ ನಮ್ಮನ್ನು ಬಹಳ ಅತ್ಯಂತ ಗೌರವದಿಂದ ಸ್ವಾಗತ ಕೋರಿದರು. ಎಲ್ಲ ಯಾತ್ರಿಗಳು ಸುಮಾರು 600 ಜನ ಯಾತ್ರಿಗಳು ಇದರಲ್ಲಿ ಇದ್ದರು. ಪ್ರತಿಯೊಬ್ಬ ಯಾತ್ರಿಗೂ ಕೂಡ ಭಾಳ ಸಂತಸ ಸಡಗರದಿಂದ ಗೌರವಿತವಾಗಿ ಸ್ವಾಗತ ಮಾಡಲಾಯಿತು. ನಮ್ಮ ತಾಯಿ ಕೂಡ ಇದ್ದಾರೆ ಮತ್ತು ಈ ಕಲಾ ತಂಡಗಳು ಕೂಡ ಭಾಳ ವಿಜೃಂಭಣೆಯಿಂದ ಕಲಾ ತಂಡವನ್ನು ನಡೆಸಿದರು. हर हर महादेव शंभो काशी विश्वनाथ गंगे। हर हर महादेव शंभो काशी विश्वनाथ गंगे। ಮತ್ತು ಭಾರತ್ ಗೌರವ್ ಕಾಶಿ ಯಾತ್ರೆ ಟ್ರೈನ್ ಒಂದಿಗೆ ಒಂದು ಫೋಟೋ ತೆಗೆದುಕೊಂಡಿವಿ. ನಂತರ ಭಾರತ್ ಗೌರವ್ ಕಾಶಿ ಯಾತ್ರೆಯ ಒಂದು ಟ್ರೈನು ಮತ್ತು ತುಂಬ ಪ್ರಯಾಣಿಕರು 600 ಜನ ಪ್ರಯಾಣಿಕರು ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಇದ್ವಿ. ಬೆಳಗ್ಗೆ 9 ಗಂಟೆಗೆ ಬರಬೇಕು ಅಂತ ಹೇಳಿದರು. 10:15ಗೆ ಡಿಪಾರ್ಚರು ಅಂತ ಹೇಳಿದರು. ನಾವು ಬೆಳಗ್ಗೆ 9 ಗಂಟೆಗೆ ಬಂದಿದ್ವಿ. ರೈಲ್ವೆಯ ಪೂಜೆ ಮಾಡಿದರು ಮತ್ತು ಹಿರಿಯರ ಮೂಲಕ ರಿಬ್ಬನ್ ಕಟ್ ಮಾಡಲಾಯಿತು. ನಂತರ ಬಲಗಾಲಿಟ್ಟು ನಾನು ಮೇಲೆ ಬಂದೆ. ಅನಂತರ 3AC ಟ್ರೈರಲ್ಲಿ ನಾವು ಕೂತಿದ್ವಿ. ನಮ್ಮದೇ ಮೊದಲ ಸೀಟಿತ್ತು. 7, 8 ನಮ್ಮದು ಮೊದಲ ಸೀಟಿತ್ತು. ಕೆಳಗಡೆ ಅಂದರೆ ಲೋವರು ಮತ್ತು ಅಪ್ಪರು ಎರಡೂ ಕೂಡ ನಮ್ಮದೇ ಇತ್ತು. ನಂತರ ಪಕ್ಕದ ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ಹೊಸ ಪ್ರಯಾಣಿಕರು ಎಲ್ಲರೂ ಕೂಡ ಬರ್ತಾಯಿದ್ರು. 10:15ಗೆ ಪೂಜೆ, 10:30 ಪೂಜೆ ನಂತರ ಹೊರಡೋದು. ಅನಂತರ ಈಗ ಹೊರಡ್ತಾ ಇದ್ದೀವಿ. ಸಮಯ ಕಮ್ಮಿ ಇರೋದ್ರಿಂದ ಕೆಲವು ವಿಡಿಯೋಗಳನ್ನು ಮಾತ್ರ ಹಾಕುತ್ತಿದ್ದೇನೆ. ಯಶವಂತಪುರದಿಂದ ನಾವು ಈಗ ಕಾಶಿ ಯಾತ್ರೆಗೆ ಬಿಡ್ತಾ ಇದ್ದೀವಿ. ಕಾಶಿ, ಅಯೋಧ್ಯ, ಗಯಾ, ಪ್ರಯಾಗ್ರಾಜ್ 4 ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿದ್ವಿ. ಟ್ರೈನ್ ಮ್ಯಾನೇಜರ್ ನಮಗೆ 2 ಕೋಚ್ ಮ್ಯಾನೇಜರ್ ಕೊಟ್ಟಿರ್ತಾರೆ. ಒಬ್ಬರು ಕನ್ನಡದವರು, ಒಬ್ಬರು ಹಿಂದಿಯವರು. ಇವರು ಕನ್ನಡದವರು ಮನೋಜ್ ಸರ್ ಅಂತ ಭಾಳ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರು ಮತ್ತು ಚೆನ್ನಾಗಿ ಗೈಡ್ಲೈನ್ಸ್ ಕೊಟ್ಟರು. ಮತ್ತು ಒಂದು ಕೋಚ್ಗೆ ಗಾರ್ಡ್ ಅಂತ ಇರ್ತಾರೆ. ಇವರು ಗಾರ್ಡು ಅಂದರೆ ನಮ್ಮ ಸೆಕ್ಯೂರಿಟಿಯಾಗಿ ಅವರು ಸೇವೆ ಮಾಡ್ತಾರೆ ಮತ್ತು ಎಲ್ರಿಗೂ ಭಾಳ ಗೌರವಯುತವಾಗಿ ಮಾತಾಡ್ತಾರೆ. ಭಾಳ ಚೆನ್ನಾಗಿ ನಮ್ಮನ್ನು ನೋಡ್ಕೊತಾ ಇದ್ದಾರೆ. ಮೊದಲನೇ ದಿನ ಇರೋದ್ರಿಂದ ಬಹಳ ಚೆನ್ನಾಗಿ ನೋಡ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನದ ಊಟ ಚಪಾತಿ, ಪಲ್ಯ, ಸಾಗು, ಅನ್ನ, ಸಾಂಬಾರು ಮತ್ತು ಹಪ್ಪಳ ಎಲ್ಲ ಕೊಟ್ಟರು. ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಮಧ್ಯಾಹ್ನದ ಊಟ ಎಲ್ರಿಗೂ ಭಾಳ ಚೆನ್ನಾಗಿ ಅವರೇ ಬಡಿಸಿದ್ರು. ಬಂದು ಸಿಬ್ಬಂದಿಗಳು ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಅಂದರೆ 2 ಸರಿ ಬೇಕಾದರೂ ಹಾಕಬಹುದು. ಮತ್ತು ಊಟವನ್ನು ವೇಸ್ಟ್ ಮಾಡಬಾರ್ದು. ಭಾಳ ಚೆನ್ನಾಗಿ ಬಡಿಸಿದ್ರು. ಭಾಳ ಕಂಫರ್ಟಬಲ್ಲಾಗಿ ಎಲ್ಲವನ್ನು ಸೇವೆ ಕೊಟ್ಟರು. ಸಾಯಂಕಾಲ ಸ್ನ್ಯಾಕ್ಸ್ ಕೊಡ್ತಾಯಿದ್ದಾರೆ ನಮಗೆ. ಈಗ ಸಾಯಂಕಾಲ ಕಟ್ಟ ಮಿಟ್ಟ ಮತ್ತು ಟೀ ಕೊಡ್ತಾಯಿದ್ದಾರೆ. ಕಟ್ಟ ಮಿಟ್ಟ ಟೀನೂ ಸಹ ಬರುತ್ತೆ. ನಂತರ ರಾತ್ರಿಯ ಊಟವನ್ನು ತೋರಿಸ್ತಾ ಇದ್ದೇನೆ. ರಾತ್ರಿಯ ಊಟ ಬೆಳಗಾವಿ ತಲುಪ್ತಿದ್ವಿ. ಅವಾಗ ನಮಗೆ ಊಟವನ್ನು ಕೊಟ್ಟರು. ಊಟದಲ್ಲಿ ಚಪಾತಿ, ಎಷ್ಟು ಬೇಕಾದರೂ ಚಪಾತಿ ತಿನ್ಬೋದು. ಚಪಾತಿ ತಿನ್ನೋರು ಇದ್ದರೆ ಅವರು ಚಪಾತಿ ತಿನ್ಬೋದು. ಎಷ್ಟು ಬೇಕಾದರೂ ಬಡಿಸ್ತಾರೆ ಚಪಾತಿ. ಮತ್ತು